ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ಪೂರ್ವ ಘಟ್ಟಗಳ ಬಗ್ಗೆ ನೋಡೋಣ. ಬನ್ನಿ, ಎಲ್ಲರೂ ವಿಡಿಯೋವನ್ನು ಕೊನೆತನ ನೋಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಪೂರ್ವ ಘಟ್ಟಗಳು. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ನಾವು ನೋಡುತ್ತೇವೆ. ಪಶ್ಚಿಮ ಘಟ್ಟಗಳು ನಮಗೆ ಎಷ್ಟು ಮುಖ್ಯವೋ ಅದೇ ಥರ ಪೂರ್ವ ಘಟ್ಟಗಳು ಕೂಡ ನಮಗೆ ಅಷ್ಟೇ ಉಪಯೋಗವಾಗುವುದು ಹೋಗಿದೆ. ಪೂರ್ವ ಘಟ್ಟಗಳ ಬಗ್ಗೆ ನೋಡೋದಾದರೆ ಪೂರ್ವ ಘಟ್ಟಗಳು ಯಾವ ರಾಜ್ಯದಿಂದ ಆರಂಭವಾಗುತ್ತವೆ ಅಂದರೆ ಒಡಿಸ್ಸಾ ರಾಜ್ಯದ ಮಹಾನದಿಯಿಂದ ಆರಂಭಗೊಂಡು ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದೆ ಸ್ನೇಹಿತರೆ. ನೀಲಗಿರಿ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಸ್ನೇಹಿತರೆ, ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ. ಒಡಿಸ್ಸಾದ ಮಹಾನದಿ ತೀರದಿಂದ ಆರಂಭಗೊಂಡು ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದೆ ಸ್ನೇಹಿತರೆ. ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಎಂದರೆ ನಾವು ಮ್ಯಾಪ್ ಮೂಲಕ ತಿಳ್ಕೊಳ್ಳೋಣ. ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ, ಈ ಕಡೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ, ಇವು ಪೂರ್ವ ಘಟ್ಟಗಳು ಕಂಡು ಬರ್ತವೆ. ಒಡಿಸ್ಸಾದ ಇಲ್ಲಿ ಮಹಾನದಿ ತೀರ ಕಂಡು ಬರುತ್ತೆ. ಇಲ್ಲಿಂದ ಆರಂಭಗೊಂಡು ನೀಲಗಿರಿ ಬೆಟ್ಟಗಳು ಕಂಡು ಬರ್ತವೆ. ಇಲ್ಲಿವರೆಗೂ ಪೂರ್ವ ಘಟ್ಟಗಳು ಹರಡಿವೆ ಸ್ನೇಹಿತರೆ. ಎಷ್ಟು ರಾಜ್ಯಗಳಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ 5 ರಾಜ್ಯಗಳಲ್ಲಿ. ಎಷ್ಟು ಸ್ನೇಹಿತರೆ? 5 ರಾಜ್ಯಗಳಲ್ಲಿ ಪೂರ್ವ ಘಟ್ಟಗಳು ಹರಡಿವೆ ಸ್ನೇಹಿತರೆ. ಅವು ಯಾವ್ಯಾವ ರಾಜ್ಯಗಳೆಂದು ನೋಡೋಣ ಸ್ನೇಹಿತರೆ. ಒಡಿಸ್ಸಾ ಎರಡನೇದು, ಇಲ್ಲಿ ತೆಲಂಗಾಣ ಬರುತ್ತೆ ಸ್ನೇಹಿತರೆ. 2014ರಲ್ಲಿ ಆಂಧ್ರ ಪ್ರದೇಶ ಡಿವೈಡ್ ಆಗಿ ತೆಲಂಗಾಣ ರಾಜ್ಯ ಒಂದು ಹೊಸದಾಗಿ ಸೃಷ್ಟಿಯಾದ ಕಾರಣ ಇಲ್ಲಿ ತೆಲಂಗಾಣ ರಾಜ್ಯ. ನೆಕ್ಸ್ಟ್ ಆಂಧ್ರ ಪ್ರದೇಶ್, ನೆಕ್ಸ್ಟ್ ತಮಿಳುನಾಡು, ಇಲ್ಲಿ ನಮ್ಮ ರಾಜ್ಯ ಬರ್ತದೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ಕಂಡು ಬರ್ತದೆ ಸ್ನೇಹಿತರೆ. ಟೋಟಲ್ 5 ರಾಜ್ಯಗಳಲ್ಲಿ ಪೂರ್ವ ಘಟ್ಟಗಳು ಹರಡಿವೆ ಸ್ನೇಹಿತರೆ. ನಾವಿನ್ನು ಇದು ವಿಶೇಷವಾಗಿ ನೋಡುವುದಾದರೆ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ, ಪೂರ್ವ ಘಟ್ಟಗಳು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಆಂಧ್ರ ಪ್ರದೇಶ್ ರಾಜ್ಯದಲ್ಲಿ ಹರಡಿದೆ ಸ್ನೇಹಿತರೆ. ಅತಿ ಹೆಚ್ಚು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಹರಡಿದೆ ಸ್ನೇಹಿತರೆ. ನಾವೀಗ ಅತಿ ಹೆಚ್ಚು ಆಂಧ್ರ ಪ್ರದೇಶ ಹರಡಿದೆ ನೋಡಿದ್ವಿ. ಅತಿ ಕಡಿಮೆ ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ, ಅತಿ ಕಡಿಮೆ ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಅತಿ ಕಡಿಮೆ ತೆಲಂಗಾಣ ರಾಜ್ಯದಲ್ಲಿ ಹರಡಿದೆ ಸ್ನೇಹಿತರೆ. ತೆಲಂಗಾಣ ರಾಜ್ಯದಲ್ಲಿ ಹರಡಿದೆ ಸ್ನೇಹಿತರೆ. ನಾವು ಇದೇ ಥರ ನೋಡ್ಬೋದಾದರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಯಾವ ರಾಜ್ಯದಲ್ಲಿ ಹರಡಿವೆ ಅಂದರೆ ಸ್ನೇಹಿತರೆ ಗುಜರಾತ್ ಸ್ನೇಹಿತರೆ. ಇಲ್ಲಿ ಈ ಕಡೆ ಗುಜರಾತ್ ಪಶ್ಚಿಮ ಘಟ್ಟಗಳು ಅತಿ ಕಡಿಮೆ ಗುಜರಾತ್ ರಾಜ್ಯದಲ್ಲಿ ಹರಡಿವೆ ಸ್ನೇಹಿತರೆ. ಅತಿ ಕಡಿಮೆ ಪ್ಲೀಸ್ ನೋಟ್ ಆನ್ ಇಟ್ ಸ್ನೇಹಿತರೆ. ಹಲವಾರು ಪರೀಕ್ಷೆಯಲ್ಲಿ ಕೇಳ್ತಾರೆ. ಪಶ್ಚಿಮ ಘಟ್ಟಗಳು ಅತಿ ಕಡಿಮೆ ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ ಗುಜರಾತ್. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂತೀವಿ ಸ್ನೇಹಿತರೆ. ಎಲ್ಲರೂ ಗೋವಾ ಆಗ್ತೀರಿ. ಗೋವಾ ಅಲ್ಲ, ಗುಜರಾತಲ್ಲಿ ಹರಡಿದೆ ಸ್ನೇಹಿತರೆ. ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಯಾವ ರಾಜ್ಯದಲ್ಲಿ ಹರಡಿದೆ ಅಂದರೆ ಸ್ನೇಹಿತರೆ ನಮ್ಮ ರಾಜ್ಯ, ನಮ್ಮ ಕರ್ನಾಟಕದಲ್ಲಿ. ಎಲ್ಲಿ ಸ್ನೇಹಿತರೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಹರಡಿವೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಈ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆಯನ್ನು ಪಡೆದಿವೆ ಸ್ನೇಹಿತರೆ. ಈ ಪೂರ್ವ ಘಟ್ಟಗಳು ಈಶಾನ್ಯ ಮಾರುತ ಮಾನ್ಸೂನಿಂದ ಮಳೆಯನ್ನು ಪಡೆಯುತ್ತವೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ಈಶಾನ್ಯ ಮಾನ್ಸೂನ್ ಮಾರುತದಿಂದ ಅಥವಾ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತವೆ ಸ್ನೇಹಿತರೆ. ಮಳೆಯನ್ನು ಪಡೆಯುತ್ತೆ ಸ್ನೇಹಿತರೆ. ಎಷ್ಟು ಸೆಂಟಿಮೀಟರ್ ಮಳೆ ಪಡಿತಾರೆ ಅಂದರೆ ಸ್ನೇಹಿತರೆ 100 ಸೆಂಟಿಮೀಟರ್.
ಒಂದು 100 ಸೆಂಟಿಮೀಟರ್ ಮಳೆಯನ್ನು ಈಶಾನ್ಯ ಮಾರುತಗಳಿಂದ ಪಡೆಯುತ್ತೇವೆ ಸ್ನೇಹಿತರೆ. ಅದೇ ಥರ ನಾವು ಪಶ್ಚಿಮ ಘಟ್ಟದಲ್ಲಿ ನೋಡೋದಾದರೆ ಪಶ್ಚಿಮ ಘಟ್ಟದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೇವೆ ಸ್ನೇಹಿತರೆ. ನೈಋತ್ಯ ನಾವು ಕಳೆದ ತರಗತಿಯಲ್ಲಿ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ. ಯಾರು ನೋಡಿಲ್ಲ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಹಾಕಿರುತ್ತೇವೆ, ದಯವಿಟ್ಟು ಹೋಗಿ ಆ ವಿಡಿಯೋವನ್ನು ಗಮನಿಸಿ. ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆಯನ್ನು ಪಡೆಯುತ್ತವೆ ಸ್ನೇಹಿತರೆ. ಎಷ್ಟು ಸೆಂಟಿಮೀಟರ್ ಮಳೆಯನ್ನು ಪಡಿತಾವೆ ಅಂದರೆ ಸ್ನೇಹಿತರೆ 150 ಸೆಂಟಿಮೀಟರ್ ಇಂದ ಮಳೆಯನ್ನು ಪಡಿತೇವೆ ಸ್ನೇಹಿತರೆ. ಯಾವಪ್ಪ ಅಂದರೆ ಪಶ್ಚಿಮ ಘಟ್ಟಗಳು 150 ಸೆಂಟಿಮೀಟರ್, ಈಶಾನ್ಯ ಮಾರುತಗಳಿಂದ 100 ಸೆಂಟಿಮೀಟರ್ ಪಡೆಯುತ್ತವೆ. ಇದರಲ್ಲಿ ಅತಿ ಹೆಚ್ಚು ಯಾವುದರಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಪಡೆಯುವ ಸ್ಥಳಗಳು ಅಥವಾ ಪ್ರದೇಶಗಳು ಯಾವ ಅಂದರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಒಂದನೇದ್ದು ಆಗುಂಬೆ, ಎರಡನೇದ್ದು ಹುಲಿಕಲ್. ಯಾವ ಸ್ನೇಹಿತರೆ? ಹುಲಿಕಲ್. ಆಗುಂಬೆಯನ್ನು ಹಲವಾರು ಪರೀಕ್ಷೆಗಳಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಆಗುಂಬೆಯನ್ನು ದಕ್ಷಿಣ ಭಾರತದ ಅಥವಾ ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಆಗುಂಬೆಯನ್ನು ಚಿರಾಪುಂಜಿ ಎಂದು ಕರೆಯುತ್ತಾರೆ ಸ್ನೇಹಿತರೆ. ನಾವು ಇದೇ ಥರ ಹೆಚ್ಚಿಗೆ ನೋಡಬೇಕಾದ್ರೆ ಇದು ಅತಿ ಹೆಚ್ಚು ಆಂಧ್ರ ಪ್ರದೇಶದಲ್ಲಿ ಹರಡಿದೆ, ಅತಿ ಕಡಿಮೆ ತೆಲಂಗಾಣ ರಾಜ್ಯದಲ್ಲಿ ಹರಡಿದೆ. ಈಶಾನ್ಯ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೇವೆ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ, ನೋಡಿ ವಿಡಿಯೋ ಯಾರು ಮಿಸ್ ಮಾಡಬೇಡಿ. ಎಲ್ಲರೂ ಜಿಯೋಗ್ರಫಿಯನ್ನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ ಸ್ನೇಹಿತರೆ. ನಾನು ಜಿಯೋಗ್ರಫಿಯನ್ನು ಯಾವತ್ತು ಮ್ಯಾಪ್ ಮೂಲಕ ಓದಿ. ಯಾಕೆ ಮ್ಯಾಪ್ ಮೂಲಕ ಓದಿ ಅಂದರೆ ಸ್ನೇಹಿತರೆ, ಜಿಯೋಗ್ರಫಿಯನ್ನು ಮ್ಯಾಪ್ ಮೂಲಕ ಹೋಗಿದ್ರೆ ಯಾವ ಘಟ್ಟಗಳೆಲ್ಲಿವೆ, ಯಾವ ಬೆಟ್ಟಗಳೆಲ್ಲಿವೆ, ಯಾವ ನದಿಗಳು ಎಷ್ಟು ರಾಜ್ಯ ಮೂಲಕ ಹರಡಿವೆ ಅನ್ನೋದನ್ನು ನೀವು ಕಣ್ಣಾರೆ ನೋಡಿದರೆ ಸ್ನೇಹಿತರೆ ಅದು ನಿಮ್ಮ ಮೈಂಡಲ್ಲಿ ಉಳಿಯುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂದರೆ ಸ್ನೇಹಿತರೆ, ಇವು ಪಶ್ಚಿಮ ಘಟ್ಟಗಳು. ಇದು ಪೂರ್ವಘಟ್ಟಗಳು ಸ್ನೇಹಿತರೆ. ಪಶ್ಚಿಮ ಘಟ್ಟಗಳು ಇಲ್ಲಿವರೆಗೂ ಹರಡಿವೆ. ಹೌದಾ ಸ್ನೇಹಿತರೆ? ಪೂರ್ವಘಟ್ಟಗಳು ಒಡಿಸ್ಸಾ ರಾಜ್ಯದಿಂದ ಆರಂಭಗೊಂಡು ಇಲ್ಲಿ ನೀಲಗಿರಿ ಬೆಟ್ಟಗಳನ್ನು ಕಂಡು ಇಲ್ಲಿವರೆಗೂ ಹರಡಿವೆ. ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪಶ್ಚಿಮ ಘಟ್ಟಗಳು ಎಲ್ಲಿಯೂ ಕೂಡ ಗ್ಯಾಪ್ ಮಾಡದೆ ಕಂಟಿನ್ಯೂಸ್ ಆಗಿ ಹರಡಿದೆ ಪಶ್ಚಿಮ ಘಟ್ಟಗಳು. ಅದೇ ಪೂರ್ವಘಟ್ಟಗಳು ಹಿಂಗೆ ಕಂಟಿನ್ಯೂ ಆಗಿ ಹರಡಿಲ್ಲ ಸ್ನೇಹಿತರೆ. ನಡಕ್ಕೆ ಗ್ಯಾಪ್ ಇದೆ ಸ್ನೇಹಿತರೆ. ಇಲ್ಲಿ ತನಕ ಬಂದು ಆಂಧ್ರ ಪ್ರದೇಶದಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ತೆಲಂಗಾಣದಲ್ಲಿ ಈ ಥರ ಗ್ಯಾಪ್ ಆಗಿ ಹರಡಿವೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ, ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ನದಿಗಳು ಉಗಮಗೊಂಡು ಪೂರ್ವಘಟ್ಟಗಳ ಮೂಲಕ ಬಂಗಾಳ ಕೊಲ್ಲಿ, ಯಾವುದು ಸ್ನೇಹಿತರೆ? ಇದು ಬಂಗಾಳ ಕೊಲ್ಲಿ, ಇದು ಅರಬ್ಬಿ ಸಮುದ್ರ. ಹಲವಾರು ನದಿಗಳು ಬಂಗಾಳ ಕೊಲ್ಲಿಗೆ ಸೇರುತ್ತವೆ ಸ್ನೇಹಿತರೆ. ಆದ ಕಾರಣಕ್ಕಾಗಿ ಈ ಪಶ್ಚಿಮ ಘಟ್ಟದಿಂದ ಹರಿದು ಬರುವ ನದಿ ಪೂರ್ವಘಟ್ಟದ ಮೂಲಕ ಬಂಗಾಳ ಕೊಲ್ಲಿ ಸೇರೋದ್ರಿಂದ ಇಲ್ಲಿ ನಡಕ್ಕೆ ಗ್ಯಾಪ್ ಕಂಡು ಬರುತ್ತೆ ಸ್ನೇಹಿತರೆ. ಅದಕ್ಕೆ ಪೂರ್ವಘಟ್ಟಗಳು ಕಂಟಿನ್ಯೂಸ್ ಆಗಿ ಹರಡಿಲ್ಲ ಸ್ನೇಹಿತರೆ. ಈ ಹಲವಾರು ನದಿಗಳು ನೋಡಿದೆ ಸ್ನೇಹಿತರೆ, ನರ್ಮದಾ ಆಗಿರ್ಬೋದು, ಗೋದಾವರಿ, ಕೃಷ್ಣ ನರ್ಮದಾ ಪಶ್ಚಿಮ ಅರಬ್ಬಿ ಸಮುದ್ರಕ್ಕೆ ಸ್ನೇಹಿತರೆ. ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಇನ್ನು ಹಲವಾರು ನದಿಗಳು. ಉತ್ತರ ಪಿನಾಕಿನಿ ಅಂತ ಕಂಡು ಬರ್ತದೆ ಕರ್ನಾಟಕದಲ್ಲಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಹಲವಾರು ಕಾವೇರಿ ನದಿಗಳು, ಹಲವಾರು ನದಿಗಳು ಹರಿದು ಬಂದು ಪೂರ್ವಘಟ್ಟಗಳನ್ನು ಕೊರೆದು ಬಂಗಾಳ ಕೊಲ್ಲಿಗೆ ಸೇರುತ್ತವೆ ಸ್ನೇಹಿತರೆ. ಆದ ಕಾರಣಕ್ಕಾಗಿ ಪೂರ್ವಘಟ್ಟಗಳು ಕಂಟಿನ್ಯೂಸ್ ಆಗಿ ಹರಡಿಲ್ಲ ಸ್ನೇಹಿತರೆ. ಇದು ಒಂದು ಪಾಯಿಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡೋದಾದರೆ ಪೂರ್ವಘಟ್ಟಗಳ ಬಗ್ಗೆ. ಪೂರ್ವಘಟ್ಟಗಳು ಉದ್ದ ಪಶ್ಚಿಮ ಘಟ್ಟಗಳು ಎಷ್ಟು ಉದ್ದ ಹರಡಿವೆ ಅಂದರೆ 14 ಕಿಲೋಮೀಟರ್. ಎಷ್ಟು ರಾಜ್ಯಗಳಂದರೆ 6 ರಾಜ್ಯಗಳು. ಪೂರ್ವಘಟ್ಟಗಳು ಎಷ್ಟು ಉದ್ದ ಕಿಲೋಮೀಟರ್ ಅಂದರೆ 1131 ಕಿಲೋಮೀಟರ್ ಸ್ನೇಹಿತರೆ. ಎಷ್ಟು ಉದ್ದಪ್ಪ ಅಂದರೆ 1130 ಕಿಲೋಮೀಟರ್. ಇಲ್ಲಿಂದ ಒಡಿಸ್ಸಾದಿಂದ ಆರಂಭಗೊಂಡು ಇಲ್ಲಿವರೆಗೂ ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ 1131 ಕಿಲೋಮೀಟರ್ ಪೂರ್ವಘಟ್ಟಗಳು ಹರಡಿವೆ ಸ್ನೇಹಿತರೆ. ಅಲ್ಲಿ ನಾವು ಇಲ್ಲಿ ಪಶ್ಚಿಮ ಘಟ್ಟಗಳು ನೋಡೋದಾದರೆ ಇಲ್ಲಿ 1600 ಕಿಲೋಮೀಟರ್ ಆಗಿರುತ್ತದೆ ಸ್ನೇಹಿತರೆ. 1600 ಉದ್ದ ಎಷ್ಟು ಅಂದರೆ ಪೂರ್ವಘಟ್ಟಗಳ ಉದ್ದ 1131 ಕಿಲೋಮೀಟರ್ ಸ್ನೇಹಿತರೆ. ಎತ್ತರ 150 ಕಿಲೋಮೀಟರಿಂದ ಹಿಡಿದು 300 ಮೀಟರ್ವರೆಗೂ ಎತ್ತರವಿವೆ. ಇಲ್ಲಿ ಅಗಲ ಸ್ನೇಹಿತರೆ, ಇದ್ಯಾವುದು ಅಗಲ ಎಷ್ಟಪ್ಪ ಅಂದರೆ 100
ಅಗಲ 100ರಿಂದ 150 ಕಿಲೋಮೀಟರ್ ಅಗಲ ಹೊಂದಿದೆ ಸ್ನೇಹಿತರೆ. ಇಲ್ಲಿ ವ್ಯತ್ಯಾಸ ಏನಪ್ಪಾ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಪಶ್ಚಿಮ ಘಟ್ಟಗಳಿಗಿಂತ ಪೂರ್ವ ಘಟ್ಟಗಳು ಅತಿ ಅಗಲವಾಗಿ ಹರಡಿವೆ ಸ್ನೇಹಿತರೆ. ಇದು ಮುಖ್ಯ, ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಪ್ಲೀಸ್ ನೋಟ್ ಆನ್ ಇಟ್. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಅತಿ ಅಗಲವನ್ನು ಹೊಂದಿವೆ ಸ್ನೇಹಿತರೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಅತಿ ಅಗಲವನ್ನು ಹೊಂದಿದೆ ಸ್ನೇಹಿತರೆ. ಅದೇ ಪಶ್ಚಿಮ ಘಟ್ಟಗಳು ಎಷ್ಟು ಅಗಲ ಹೊಂದಿದೆ ಅಂದರೆ 50 ಕಿಲೋಮೀಟರಿಂದ 80 ಕಿಲೋಮೀಟರ್ ಮಾತ್ರ ಅಗಲ ಹೊಂದಿದೆ. ಆದರೆ ಪೂರ್ವ ಘಟ್ಟಗಳು 100 ಕಿಲೋಮೀಟರಿಂದ 150 ಕಿಲೋಮೀಟರ್ ಅಗಲವನ್ನು ಹೊಂದಿವೆ ಸ್ನೇಹಿತರೆ. ನಾವು ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಇಲ್ಲಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಆಂಧ್ರ ಪ್ರದೇಶ, ಕಡಿಮೆ ತೆಲಂಗಾಣ. ನೋಡಿದ್ರೆ ಸ್ನೇಹಿತರೆ ಎಷ್ಟು ಸೆಂಟಿಮೀಟರ್ ಮಳೆ ಬರುತ್ತೆ ಅಂದರೆ 150 ಸೆಂಟಿಮೀಟರ್ ಮಳೆ ಬೀಳುತ್ತೆ ಎಂದು ಕೂಡ ನೋಡಿದ್ದೇವೆ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಸ್ನೇಹಿತರೆ, ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನಪ್ಪಾ ಅಂದರೆ ಪೂರ್ವ ಘಟ್ಟದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಇನ್ನೊಂದು ತಂಬಾಕು, ತೆಂಗು ಮತ್ತು ಶೇಂಗಾ ಮತ್ತು ತಂಬಾಕು, ಶೇಂಗು, ತೆಂಗು, ಹತ್ತಿ, ಚಹಾ ಇನ್ನು ಪ್ರಮುಖ ಸ್ನೇಹಿತರೆ. ಇವು ಪ್ರಮುಖ ಬೆಳೆಗಳು. ಹಲವಾರು ಬೆಳೆಗಳನ್ನು ಬೆಳೆಯುತ್ತಾರೆ ಸ್ನೇಹಿತರೆ. ಇದು ಪ್ರಮುಖ ಬೆಳೆಗಳು. ಅದೇ ನಾವು ಪಶ್ಚಿಮ ಘಟ್ಟ ನೋಡಬೇಕಾದ್ರೆ ಚಹಾ, ಕಾಫಿ, ಶೇಂಗಾ, ತೆಂಗು ಇವೆಲ್ಲ ಪಶ್ಚಿಮ ಘಟ್ಟದಲ್ಲಿ ನಾವು ಕಂಡು ಬರ್ತೀವಿ ಸ್ನೇಹಿತರೆ. ಇಲ್ಲಿ ಬೆಳೆಯುವ ಪೂರ್ವ ಘಟ್ಟಗಳಲ್ಲಿ ಬೆಳೆಯುವ ಮರಗಳು, ಒಂದನೇದ್ದು ಮಹಾಗನಿ ಸ್ನೇಹಿತರೆ. ಇನ್ನೊಂದು ರಕ್ತಚಂದನ ಅಂದರೆ ನಿಮ್ಗೆಲ್ಲರಿಗೂ ಒಂದು ನೆನಪು ಬರುತ್ತೆ ಸ್ನೇಹಿತರೆ. ಯಾವುದಪ್ಪ ಅಂದ್ರೆ ರಕ್ತಚಂದನ ಅಂದರೆ ಪುಷ್ಪ ಮೂವಿ ರಕ್ತಚಂದನದ ಬಗ್ಗೆಯನ್ನು ಚಿತ್ರಿಸಲಾಗಿದೆ ಸ್ನೇಹಿತರೆ. ರಕ್ತಚಂದನ, ಮಹಾಗನಿ, ರಕ್ತಚಂದನ ಇನ್ನೂ ಹಲವಾರು ಪ್ರಮುಖ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ನೋಡಬೇಕಾದ್ರೆ ತಂಬಾಕು ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ ಅಂದರೆ ಆಂಧ್ರ ಪ್ರದೇಶ್. ತಂಬಾಕನ್ನು ಅತಿ ಹೆಚ್ಚಾಗಿ ಎಲ್ಲಿ ಬೆಳೆಯುತ್ತಾರೆ ಅಂದರೆ ಆಂಧ್ರ ಪ್ರದೇಶ್. ಮತ್ತು ತಂಬಾಕು ಸಂಶೋಧನಾ ಕೇಂದ್ರ ಇರೋದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ. ಇವಿಷ್ಟು ನಾವು ಈ ಬೆಳೆಗಳು ನೋಡಿದ್ವಿ, ಮರಗಳು ನೋಡಿದ್ವಿ ಸ್ನೇಹಿತರೆ. ಇವು ಮತ್ತು ಇನ್ನು ಇದು ಹೆಚ್ಚು ನೋಡಬೇಕಾದ್ರೆ ಸ್ನೇಹಿತರೆ, ಪೂರ್ವ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಪೂರ್ವ ಘಟ್ಟದ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ಸ್ನೇಹಿತರೆ ಆರ್ಮಕೊಂಡ. ಯಾವುದು ಸ್ನೇಹಿತರೆ? ಆರ್ಮಕೊಂಡ. ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ಸ್ನೇಹಿತರೆ ಆರ್ಮಕೊಂಡ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ, ಪ್ಲೀಸ್ ನೋಟ್ ಆನ್ ಇಟ್. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದರೆ ಆರ್ಮಕೊಂಡ. ಅದೇ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ ಅನ್ನೈಮುಡಿ. ಯಾವ ಸ್ನೇಹಿತರೆ? ಅನ್ನೈಮುಡಿ ಸ್ನೇಹಿತರೆ, ಅನ್ನೈಮುಡಿ. ಇದು ಪೂರ್ವ ಘಟ್ಟದ ಬಗ್ಗೆ ನಿಮ್ಮ ಎಕ್ಸಾಮ್ಗೆ ಎಷ್ಟು ಬರುತ್ತೆ ಅಷ್ಟು ಪ್ರಮುಖ ವಿಷಯದ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ ಸ್ನೇಹಿತರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಪೂರ್ವ ಘಟ್ಟಗಳು ಅತಿ ಹೆಚ್ಚು ಯಾವ ಮಣ್ಣಿನಿಂದ ಕೂಡಿವೆ ಅಂದರೆ ಸ್ನೇಹಿತರೆ ಕೆಂಪು ಮಣ್ಣು. ಯಾವುದು ಸ್ನೇಹಿತರೆ? ಕೆಂಪು ಮಣ್ಣು ಅತಿ ಹೆಚ್ಚು ಪೂರ್ವ ಘಟ್ಟಗಳಲ್ಲಿ ಕಂಡುಬರುವ ಮಣ್ಣು ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕೆಂಪು ಮಣ್ಣಿಗೆ ಇಂಗ್ಲೀಷ್ನಲ್ಲಿ ಏನಾದರೂ ಕರೀತಾರೆ ಅಂದರೆ ಸ್ನೇಹಿತರೆ ಸಿಡರೈಟ್. ಯಾವ ಸ್ನೇಹಿತರೆ? ಸಿಡರೈಟ್ ಎಂದು ಕರೆಯುತ್ತಾರೆ. ಪೂರ್ವ ಘಟ್ಟಗಳಲ್ಲಿ ಅತಿ ಹೆಚ್ಚು ಹರಡಿರುವ ಮಣ್ಣು ಯಾವುದಂದ್ರೆ ಕೆಂಪು ಮಣ್ಣು. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಹರಡಿರುವ ಮಣ್ಣು ಯಾವುದಂದ್ರೆ ಸ್ನೇಹಿತರೆ ಜಂಬಟಗಿ ಮಣ್ಣು. ಯಾವ ಸ್ನೇಹಿತರೆ? ಜಂಬಟಗಿ ಮಣ್ಣು. ಪೂರ್ವ ಘಟ್ಟಗಳಲ್ಲಿ ಅತಿ ಹೆಚ್ಚು ಅಂದರೆ ಕೆಂಪು ಮಣ್ಣು,
ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಹರಡಿರುವ ಮಣ್ಣು ಅಂದರೆ ಜಂಬಟಿ ಮಣ್ಣು. ಇದಕ್ಕೆ ಇನ್ನು ಇಂಗ್ಲೀಷ್ನಲ್ಲಿ ಏನು ಕರಿತಾರೆ ಅಂದರೆ ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಸಾಯಿಲ್. ನಿಮಗೆ ಹಲವಾರು ಪರೀಕ್ಷೆಗಳಲ್ಲಿ ಈ ಕ್ವಶನ್ ಅನ್ನು ಕೇಳಿದ್ದಾರೆ ಸ್ನೇಹಿತರೆ, ಅದಕ್ಕೆ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನು ಇದೇ ಥರ ನೋಡಬೇಕಾದ್ರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಉದ್ದ ನೋಡಿದ್ವಿ, ಎತ್ತರ ನೋಡಿದ್ವಿ, ಅಗಲ ಪೂರ್ವ ಘಟ್ಟಗಳಿಂದ. ಮತ್ತು ಇನ್ನು ಇದು ಇಂಪಾರ್ಟೆಂಟ್ ಏನಂದರೆ ಪೂರ್ವ ಘಟ್ಟಗಳು ನೈಋತ್ಯ ಮಾನ್ಸೂನಿಂದ ಮಳೆಯನ್ನು ಪಡೆಯುತ್ತೆ ಸ್ನೇಹಿತರೆ, ಹೌದಲ್ವಾ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚಾಗಿ ಮಳೆಯನ್ನು ಪಡೆಯುವ ಏಕೈಕ ರಾಜ್ಯ ಯಾವುದೆಂದು ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಏಕೈಕ ರಾಜ್ಯ ಯಾವುದಪ್ಪ ಅಂತಂದರೆ ಸ್ನೇಹಿತರೆ ಈಶಾನ್ಯ ಮಾರುತಗಳಿಂದ ಅತಿ ಹೆಚ್ಚಾಗಿ ಮಳೆಯನ್ನು ಪಡೆಯುವ ರಾಜ್ಯ ಯಾವುದಂದ್ರೆ ಸ್ನೇಹಿತರೆ ತಮಿಳುನಾಡು. ಈಶಾನ್ಯ ಮಾರುತಗಳಿಂದ ಅತಿ ಹೆಚ್ಚಾಗಿ ಮಳೆಯನ್ನು ಪಡೆಯುವ ರಾಜ್ಯ ಯಾವುದಂದ್ರೆ ತಮಿಳುನಾಡು ಸ್ನೇಹಿತರೆ. ಇದಿಷ್ಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಎಷ್ಟು ಬರುತ್ತೋ ಹಲವಾರು ಪರೀಕ್ಷೆಗಳಲ್ಲಿ ಇದೇ ಥರವಾದ ಕ್ವಶನ್ ಅನ್ನು ಕೇಳ್ತಾರೆ ಸ್ನೇಹಿತರೆ, ಮುಂದೆ ಕೂಡ ಕೇಳುತ್ತಾರೆ. ಇದಿಷ್ಟು ಪಶ್ಚಿಮ ಘಟ್ಟದ ಬಗ್ಗೆ ನಾವು ಪಾಯಿಂಟ್ಸ್ ಅನ್ನು ನಿಮಗೆ ನೀಡಿದ್ದೇವೆ. ಮತ್ತಿನ್ನು ನೋಡಬೇಕಾದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸ ನೋಡಿಬಿಡೋಣ ಸ್ನೇಹಿತರೆ. ಜಸ್ಟ್ ಇಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಇಲ್ಲಿ ನೋಡೋದಾದ್ರೆ ಗುಜರಾತಿಂದ ಆರಂಭಗೊಂಡು ಕೇರಳದವರೆಗೂ ಪಶ್ಚಿಮ ಘಟ್ಟಗಳು ಹರಡಿವೆ. ಪೂರ್ವ ಘಟ್ಟಗಳು ಒಡಿಸ್ಸಾದ ಮಹಾನದಿ ತೀರದಿಂದ ಆರಂಭಗೊಂಡು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವ ನೀಲಗಿರಿ ಬೆಟ್ಟಗಳವರೆಗೂ ಹರಡಿವೆ ಸ್ನೇಹಿತರೆ. ಇವು ಅತಿ ಎತ್ತರವನ್ನು ಹೊಂದಿವೆ ಸ್ನೇಹಿತರೆ. ಪೂರ್ವ ಘಟ್ಟಗಳು ಕಡಿಮೆ ಎತ್ತರವನ್ನು ಹೊಂದಿವೆ ಸ್ನೇಹಿತರೆ. ಇವು ಅತಿ ಕಡಿಮೆ ಅಗಲವನ್ನು ಹೊಂದಿವೆ ಸ್ನೇಹಿತರೆ. ಯಾವುದು? ಪಶ್ಚಿಮ ಘಟ್ಟಗಳು ಅತಿ ಕಡಿಮೆ ಅಗಲವನ್ನು ಹೊಂದಿವೆ. ಪೂರ್ವ ಘಟ್ಟಗಳು ಅತಿ ಹೆಚ್ಚು ಅಗಲವನ್ನು ಹೊಂದಿವೆ ಸ್ನೇಹಿತರೆ. ಮತ್ತು ಪಶ್ಚಿಮ ಘಟ್ಟಗಳು ಸಂಪೂರ್ಣವಾಗಿ ಗುಜರಾತ್ನಿಂದ ಹರಡಿವೆ ಸ್ನೇಹಿತರೆ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಮಧ್ಯೆ ಗ್ಯಾಪ್ ಇಟ್ಕೊಂಡು ಹರಡಿವೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ನೋಡಬೇಕಾದ್ರೆ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳ ಬಗ್ಗೆ ನೋಡಿದ್ವಿ, ಪ್ರಮುಖ ಮರಗಳ ಬಗ್ಗೆ ನೋಡಿದ್ವಿ, ಯಾವುದು ಅತಿ ಎತ್ತರ ಶಿಖರ, ಎಷ್ಟು ಸೆಂಟಿಮೀಟರ್ ಮಳೆ ಪಡೀತದೆ, ಎತ್ತರ, ಅಗಲ, ಉದ್ದ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಮಾಹಿತಿ ಎಷ್ಟು ಬೇಕು ಅಷ್ಟು ನಾವು ಈ ತರಗತಿಯಲ್ಲಿ ನೀಡಿದ್ದೇವೆ ಸ್ನೇಹಿತರೆ. ಇದಿಷ್ಟು ಪೂರ್ವ ಘಟ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಕೊನೆಯದಾಗಿ ಏನಪ್ಪ ಹೇಳೋದಂದರೆ, ಕಳೆದ ತರಗತಿಯಲ್ಲಿ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡಿದ್ದೇವೆ. ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಈ ವಿಡಿಯೋ ಕೆಳಗಡೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರುತ್ತೇವೆ. ದಯವಿಟ್ಟು ಹೋಗಿ ಎಲ್ಲರೂ ಆ ವಿಡಿಯೋನ ನೋಡಿ. ಕೊನೆಯದಾಗಿ ಏನಪ್ಪ ಅಂದರೆ, ಈ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ 80,000+ ಸಬ್ಸ್ಕ್ರೈಬರನ್ನು ಹೊಂದಿದ್ದು ಇನ್ನೂ 1,00,000 ಸಬ್ಸ್ಕ್ರೈಬರ್ಸ್ ಸಮೀಪದಲ್ಲಿದೆ. ನೀವು ಎಲ್ಲರೂ ದಯವಿಟ್ಟು ಯಾರು ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಅಪ್ಕಮಿಂಗ್ ಆಫೀಸರ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.